ನಮಗೆ ಹಿಂದೂ ಸಂಪ್ರದಾಯದಲ್ಲಿ ಮುಕ್ಕೋಟಿ ದೇವರುಗಳು ಅಂತ ಹೇಳ್ತೀವಿ. ಅಂದರೆ ಮುಕ್ಕೋಟಿ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಎಲ್ಲ ದೇವರುಗಳು ಒಬ್ಬೊಬ್ಬರು ಕುಲ ದೇವರು ಅನ್ನೋದು ಇರುತ್ತೆ. ಹೆಣ್ಣು ದೇವರು, ಗಂಡು ದೇವರು, ಹಾಗೆ ಇಷ್ಟ ದೇವರು, ಮನೆ ದೇವರು ಅಂತ ಹತ್ತಿರದಲ್ಲಿರೋ ದೇವರು ರಾಘವೇಂದ್ರ ಸ್ವಾಮಿ, ವಿಷ್ಣುವಿನ ಅವತಾರದ ಯಾವುದೇ ದೇವರುಗಳಾಗಿರ್ಬೋದು, ಅಥವಾ ಶಿವನ ದೇವತೆಗಳ ಯಾವುದೇ ಅವತಾರಗಳಾಗಿರ್ಬೋದು, ಹಾಗೆ ಶಕ್ತಿ ದೇವತೆಗಳು, ಹೀಗೆ ತುಂಬ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ದೇವರುಗಳನ್ನ ಇಷ್ಟಪಟ್ಟು ಆರಾಧಿಸ್ತಾರೆ, ಆ ದೇವಸ್ಥಾನಗಳಿಗೆ ಹೋಗ್ತಾರೆ. ಮತ್ತು ಹಬ್ಬ ಹರಿದಿನಗಳಲ್ಲಿ ಯಾವ ಹಬ್ಬ ದಿನ ಯಾವ ದೇವಸ್ಥಾನಕ್ಕೆ ಹೋಗಬೇಕೋ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಆದರೆ ನಾವು ಎಲ್ಲದಕ್ಕಿಂತ ತುಂಬ ಇಷ್ಟಪಡೋ ದೇವರು ಅಂದರೆ ಲಕ್ಷ್ಮಿ ಏನಕ್ಕಪ್ಪ ಇಷ್ಟಪಡ್ತೀವಿ ಅಂದರೆ, ಅದು ನಾವು ಜೀವನದಲ್ಲಿ ಜೀವನ ಮಾಡೋದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಹಣಕಾಸನ್ನು ಕೊಡುವಂಥ ದೇವತೆ ಲಕ್ಷ್ಮಿ. ಹಾಗಾಗಿ ಮತ್ತು ಮಹಾಲಕ್ಷ್ಮಿನ ನಾವು ಎಲ್ಲರೂ ತುಂಬ ಇಷ್ಟಪಡ್ತೀವಿ, ಆರಾಧಿಸ್ತೀವಿ. ಅವ್ರಿಗೋಸ್ಕರ ತುಂಬ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಹಾಗೆ ಎಲ್ಲ ದೇವರುಗಳಿಗಿಂತ ಎಲ್ಲ ಭಯ ಪಡುವಂಥ ದೇವರು ಯಾವುದಪ್ಪ ಅಂದರೆ ಶನಿದೇವನನ್ನು ಕಂಡ್ರೆ ಮನುಷ್ಯರಿಗೆ ಎಲ್ಲ ದೇವರುಗಳಿಗೂ ಕೂಡ ಭಯ. ಯಾಕಪ್ಪ ಅಂದರೆ ಶನಿದೇವ ಯಾವ ದೇವರನ್ನು ಬಿಟ್ಟಿಲ್ಲ. ಆಂಜನೇಯ ಮತ್ತು ಗಣೇಶ ಇಬ್ಬರನ್ನ ಬಿಟ್ಟು ಇನ್ಯಾವ ದೇವರನ್ನು ಅವನು ಬಿಟ್ಟಿಲ್ಲ. ಶಿವ ವಿಷ್ಣು ಎಲ್ಲನೂ ಅವನು ಕಾಡಿ, ಅದು ಒಂದಕ್ಕೆ ಸಮಯನಾದರೂ ಅಂದರೆ ಒಂದು ನಿಮಿಷನಾದರೂ ಕಾಡಿ ಅಂದರೆ ಶನಿದೇವನ ಪ್ರತಾಪನ ಅವ್ರ ಮೇಲೆ ತೋರಿಸಿದ್ದಾನೆ. ಹಾಗೆ ಮನುಷ್ಯರಲ್ಲಿ ರಾಜ ವಿಕ್ರಮಾದಿತ್ಯ, ನಳ ಮಹಾರಾಜ, ಸತ್ಯ ಹರಿಶ್ಚಂದ್ರ, ಪಾಂಡವರು ಇವ್ರುಗಳನ್ನು ಕೂಡ ಅಂದರೆ ದೇವತೆಗಳ ಅವತಾರ ಆಗಿದ್ರು ಕೆಲವೊಂದು ಮನುಷ್ಯರು ದೇವತೆಗಳ ಅವತಾರ ಅಂತ ಹೇಳ್ತಾರೆ, ಆದ್ರೂ ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಹಾಗೆ ನಾವು ಏನು ಮನುಷ್ಯರಿದ್ದೀವಿ, ನಮಗೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಶನೇಶ್ವರ ನಮಗೆ ಕಾಡ್ತಾನೆ. ಆ ಸಮಯದಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆ ಫಲನ ಕೊಡ್ತಾನೆ, ಹಾಗೆ ಕೆಟ್ಟ ಕೆಲಸವನ್ನು ಮಾಡಿದ್ರೆ ಕೆಟ್ಟ ಫಲ ಕೊಡ್ತಾನೆ. ಶನಿದೇವ ಕೆಟ್ಟವನಲ್ಲ, ಆದರೆ ನಾವು ಮಾಡೋ ಕರ್ಮಗಳ ಫಲವನ್ನು ಅವನು ನೀಡೋದ್ರಿಂದ ಅದು ಕೆಟ್ಟದಾಗಿ ಪರಿಣಮಿಸುತ್ತೆ. ಹಾಗೆ ಇದನ್ನು ನಾವು ಎಲ್ಲನೂ ಕೇಳಿದ್ವಿ. ಆದರೆ ಒಂದು ಸರಿ ಏನಾಗುತ್ತೆ, ಶನಿದೇವ ಮತ್ತು ಲಕ್ಷ್ಮೀದೇವಿ ಇಬ್ಬರು ಮಾತಾಡ್ತಾ ಕೂತಿದ್ದಾಗ ಅವ್ರ ಮಧ್ಯೆ ವಾದ ಬರುತ್ತೆ, ಯಾರು ಹೆಚ್ಚು ಅಂತ. ಅದು ಏನು ಅಂತ ಹೇಳ್ತೀನಿ. ಮತ್ತು ನಾರದರು ಯಾವ ರೀತಿಯ ಸಮಸ್ಯೆನ ಪರಿಹರಿಸ್ತಾರೆ, ಯಾರು ಹೆಚ್ಚು ಅಂತ ನಾರದರು ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಓಂ ಮಹಾಲಕ್ಷ್ಮೀ ನಮಃ, ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಲಕ್ಷ್ಮೀದೇವಿ ಮತ್ತು ಶನೇಶ್ವರನ ಆಶೀರ್ವಾದ ಆಗಲಿ ಅಂತ ಕೇಳ್ಕೊತೀನಿ. ಬನ್ನಿ, ಹೇಗೆ ನಾರದರು ಈ ಮಹಾಲಕ್ಷ್ಮಿ ಮತ್ತು ಶನಿದೇವನನ್ನು ಇಬ್ಬರಲ್ಲಿ ಯಾರು ಹೆಚ್ಚು ಅಂತ ಯಾವ ರೀತಿ ಕಂಡುಹಿಡಿದ್ರು, ಯಾರು ಹೆಚ್ಚು ಅಂತ ಹೇಳಿದ್ರು ಅಂತ ಹೇಳ್ತೀನಿ. ನಮಗೆ ಧನ ಸಂಪತ್ತನ್ನು ಕೊಡುವುದು ಲಕ್ಷ್ಮೀದೇವಿ, ಹಾಗೆ ಶನೇಶ್ವರನ ಕೋಪನೂ ಕೂಡ ಮಾಡ್ಕೋಬಾರ್ದು. ಲಕ್ಷ್ಮಿ ಧನ ಸಂಪತ್ತನ್ನು ಕೊಡುವ ನಾನೇ ಹೆಚ್ಚು, ಎಲ್ಲರೂ ನನ್ನನ್ನೇ ಪೂಜಿಸುತ್ತಾರೆ ಅಂತ ಹೇಳ್ತಾಳೆ. ಆಗ ಇದ್ದಕ್ಕಿದ್ದಂತೆ ಸಿಟ್ಟುಕೊಂಡ ಶನಿದೇವ ದುಷ್ಟ ಹಾಗೂ ನೀಚ ಮಾರ್ಗದಲ್ಲಿ ನಡೆವ ಎಲ್ಲರ ಕರ್ಮಫಲಗಳನ್ನು ಕಳೆದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ನಾನೇ ಹೆಚ್ಚು ಎಂದು ವಾದ ಮಾಡ್ತಾನೆ. ಅಲ್ಲಿಗೆ ಮಾತು ನಿಲ್ಲಿಸದ ಲಕ್ಷ್ಮೀದೇವಿ ಮತ್ತೆ ಪಟ್ಟು ಹಿಡಿದು, ಏನೇ ಆಗಲಿ ನನ್ನ ಸಂಪತ್ತಿಗೆ ಎಲ್ಲರೂ ಆಸೆ ಪಡ್ತಾರೆ, ನನ್ನನ್ನು ಅದಕ್ಕೋಸ್ಕರನೇ ಆರಾಧಿಸ್ತಾರೆ, ಮನೆಯಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಂತ ವಾದಿಸ್ತಾಳೆ. ಹಾಗೆ ನನಗೋಸ್ಕರ ಅವರು ಪ್ರೀತಿಯ ಭಕ್ಷ್ಯ ಭೋಜನ ಎಲ್ಲ ಮಾಡ್ತಾರೆ, ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಕೂಡ ನನ್ನ ಆರಾಧನೆಗೋಸ್ಕರ ಮಾಡ್ತಾರೆ, ನನ್ನನ್ನು ಎಲ್ಲರೂ ಇಷ್ಟಪಟ್ಟಿರ್ತಾರೆ, ನಾನು ಬೇಕು ಅಂತ ಎಲ್ಲರೂ ಬಯಸ್ತಾರೆ ಅಂತ ವಾದ ಮಾಡ್ತಾಳೆ. ಆಗ ಶನಿದೇವ ಖಂಡಿಸುವ ದನಿಯಲ್ಲಿ ಹೇಳ್ತಾನೆ, ಅದು ಸಾಧ್ಯ ಇಲ್ಲ. ಜನರು ಯಾವಾಗಲೂ ಸಂಪತ್ತನ್ನು ಮೋಸದಿಂದ, ಭ್ರಷ್ಟಾಚಾರದಿಂದ ಅಥವಾ ಕಳ್ಳತನದಿಂದ, ಸುಲಿಗೆ, ಮೋಸ, ಕೊಲೆ ಇನ್ನೂ ಅನೇಕ ಕೆಟ್ಟ ಕೆಲಸಗಳನ್ನ ಮಾಡಿ ಕೂಡ ಪಡೆದುಕೊಳ್ತಾರೆ. ನೀನು ಚಂಚಲೆ, ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸಂಪತ್ತಿನಿಂದ ಜೂಜು, ಹೆಂಡ, ಸ್ತ್ರೀಲೋಲರಾಗಿ ಸಮಾಜದಲ್ಲಿ ದುಷ್ಟ ಕಾರ್ಯಗಳನ್ನ ಮಾಡುವಂತೆ ನಿನ್ನ ಲಕ್ಷ್ಮಿಯಿಂದ ಅಂದರೆ ನೀನು ಕೊಡುವಂಥ ಹಣಕಾಸಿನಿಂದ ಅವರು ಪ್ರೇರೇಪಿತರಾಗಿ ಹೆಚ್ಚು ಇನ್ನೂ ಸಂಪಾದಿಸಬೇಕು ಅಂತ ಅಂದ್ಕೊಂಡು ಇನ್ನೂ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾನೆ. ಮತ್ತು ನಿನ್ನ ಪ್ರಭಾವದಲ್ಲಿ ಮನುಷ್ಯರು ಪುಣ್ಯ ಕಾರ್ಯಗಳನ್ನ ಮಾಡೋದನ್ನು ಬಿಟ್ಬಿಟ್ಟು ಭೂಲೋಕದಲ್ಲಿ ತನ್ನ ಸ್ವಂತ ತೃಪ್ತಿಗೋಸ್ಕರ ಜೀವನನ ನಡೆಸ್ತಾರೆ ಅಂತ ಹೇಳ್ತಾರೆ. ಅಪಾರ ಸಂಪತ್ತನ್ನು ಹೊಂದಿರು ಅಂದರೆ ಹೆಚ್ಚಿಗೆ ನೀನು ಯಾರ ಹತ್ರ ಜಾಸ್ತಿ ಇರ್ತೀಯೋ ಅವರು
ಸಮಾಜಕ್ಕೆ ಕೆಡುಕನ್ನು ಮಾಡೋದಕ್ಕೆ ಬಯಸ್ತಾರೆ ಅಂತ ಹೇಳ್ತಾನೆ. ನೀನು ಏನು ಅವ್ರನ್ನ ದುರ್ಮಾರ್ಗಕ್ಕೆ ತಳ್ಳಿರ್ತೀಯೋ ಅವ್ರನ್ನ ಸರಿದಾರಿಗೆ ತರೋಕ್ಕೋಸ್ಕರ ನ್ಯಾಯಯುತವಾಗಿ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೋಸ್ಕರ ಬುದ್ಧಿ ಕಲಿಸೋದು ನಾನೇ. ಇದರಿಂದ ಸಂತೋಷ ನೆಮ್ಮದಿ ಸಿಗುತ್ತೆ. ಅವರು ಸರಿಯಾದ ಕೆಲಸಗಳನ್ನ ಮಾಡಿದರೆ ಸರಿಯಾದ ರೀತಿ ಇದ್ದರೆ ಅವ್ರಿಗೆ ಸಂತೋಷ ಸುಖ ನೆಮ್ಮದಿ ಎಲ್ಲ ಸಿಗುತ್ತೆ. ಅದನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಇಬ್ರಿಗೊಬ್ರು ನಾನು ಹೆಚ್ಚು ನನ್ನನ್ನು ಜನರು ಇಷ್ಟಪಡ್ತಾರೆ, ನಿನ್ನನ್ನು ಇಷ್ಟಪಡಲ್ಲ. ನಾನಿದ್ದರೆ ನಾನು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿಸ್ತೀನಿ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ ಅಂತ ಅವರು ಹೆದರ್ಕೊಂಡು ನನ್ನಿಂದ ಒಳ್ಳೆ ದಾರಿಗೆ ಬರ್ತಾರೆ ಅಂತ ಇಬ್ರಿಗೂ ವಾದ ಹೀಗೆ ಜೋರಾಗಿ ವಾಗ್ವಾದ ನಡೆಯೋಕ್ಕೆ ಶುರುವಾಗ್ಬಿಡುತ್ತೆ. ಇದನ್ನು ತಿಳಿದ ತ್ರಿಮೂರ್ತಿಗಳು ಅವ್ರಿಗೆ ನ್ಯಾಯ ತೀರ್ಮಾನ ಮಾಡಲು ಆಗೋದೇ ಇಲ್ಲ. ಯಾಕಂದರೆ ತ್ರಿಮೂರ್ತಿಗಳು ಯಾರ ಬಗ್ಗೆ ಯಾರ ಪರವಾಗೂ ಕೂಡ ಮಾತಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹೀಗೆ ಇದು ವಿಪರೀತವಾಗಿ ಹೋಗುತ್ತೆ. ಇದನ್ನು ಕೇಳಿಸ್ಕೊಳ್ತಾ ಇದ್ದ ತ್ರಿಮೂರ್ತಿಗಳೇನು ಮಾಡ್ತಾರೆ, ಇದನ್ನೇನಾದರೂ ಮಾಡಿ ನಿಲ್ಲಿಸಲೇಬೇಕು, ಇದು ಹೀಗೆ ಮುಂದುವರೆದ್ರೆ ಇದು ಸರಿ ಹೋಗಲ್ಲ. ಲಕ್ಷ್ಮೀದೇವಿ ಕೋಪಗೊಂಡ್ರೂ ಜಗತ್ತಿಗೆ ಒಳ್ಳೇದಾಗಲ್ಲ, ಶನಿದೇವ ಕೋಪಗೊಂಡ್ರೂ ಒಳ್ಳೇದಾಗಲ್ಲ ಅಂದ್ಕೊಂಡು ನಾರದರನ್ನು ಕರೀತಾರೆ. ನೀನು ಈಗಲೇ ಹೋಗ್ಬಿಟ್ಟು ಅವರಿಬ್ಬರು ಜಗಳ ಆಡ್ತಾಯಿದ್ರೆ ಅವ್ರ ವಾದನ ಏನಾದರೂ ಮಾಡಿ ನಿಲ್ಲಿಸು ಅಂತ ಅಂದ್ಬಿಟ್ಟು ನಾರದರನ್ನು ಕಳಿಸ್ತಾರೆ. ಆವಾಗ ನಾರದರು ಈ ಲಕ್ಷ್ಮಿ ಮತ್ತು ಶನಿದೇವ ಏನು ವಾದ ಮಾಡ್ತಿದ್ರು ಆ ಸ್ಥಳಕ್ಕೆ ಬರ್ತಾರೆ. ಅವರು ಬಂದದ್ದನ್ನು ನೋಡ್ಬಿಟ್ಟು ಇವರಿಬ್ಬರು ಶನಿದೇವ ಮತ್ತು ಲಕ್ಷ್ಮೀದೇವಿ ಇಬ್ಬರು ಕೇಳ್ತಾರೆ, ನೋಡಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನೀವೇ ಈಗ ತೀರ್ಮಾನ ಮಾಡಬೇಕು. ನಾನು ಹೆಚ್ಚಾ ಅವ್ರು ಹೆಚ್ಚಾ ಅಂತ ತೀರ್ಮಾನ ಮಾಡಿ ನಮ್ಮಿಬ್ರಿಗೂ ನ್ಯಾಯ ಒದಗಿಸ್ಬೇಕು. ಇಲ್ಲದಿದ್ದರೆ ಈ ಪರಿಣಾಮನ ನೀವೇ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾರದರಿಗೆ ಒಂದು ಭಯ ಆಗುತ್ತೆ. ಯಾರು ಹೆಚ್ಚು ಯಾರು ಕಡಿಮೆ ಅಂದ್ರೂ ನನಗೆ ಕಷ್ಟ ತಪ್ಪಿದ್ದಲ್ಲ. ಯಾಕಂದರೆ ಶನಿದೇವನ ಬಗ್ಗೆ ಹೇಳಿದ್ರೆ ಮಹಾಲಕ್ಷ್ಮಿ ಕೋಪ ಮಾಡ್ಕೋತಾರೆ, ಮಹಾಲಕ್ಷ್ಮಿನ ಕೋಪ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಸರಿ ಅಂದರೆ ಶನಿದೇವ ಶನಿದೇವನ ಕೃಪೆ ಬಿದ್ದರೆ ನಮಗೆ ಒಳ್ಳೇದಾಗಲ್ಲ. ಅಂದರೆ ಅವ್ನ ಕಣ್ಣು ಬಿದ್ದರೆ ಕೆಟ್ಟದಾಗತ್ತೆ, ಕೋಪ ಮಾಡ್ಕೋತಾನೆ ಅನ್ನೋದು ಒಂದು ಭಯ ಇರುತ್ತೆ. ಇನ್ನು ಮಹಾಲಕ್ಷ್ಮಿ ನಾರದರು ವಿಷ್ಣು ಭಕ್ತ, ಇನ್ನು ಲಕ್ಷ್ಮೀದೇವಿ ಕೋಪ ಮಾಡಿಕೊಂಡ್ರೆ ವಿಷ್ಣು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ನಾರದರ ಮಧ್ಯೆ ಇದು ಬುದ್ಧಿ ಜಾಸ್ತಿ ಉಪಯೋಗಿಸೋದು. ಹಾಗಾಗಿ ಅವರು ಒಂದು ಯೋಚನೆನ ಮಾಡ್ತಾರೆ. ಮಾಡಿಬಿಟ್ಟು ಒಂದು ಉಪಾಯನ ಮಾಡಿಕೊಂಡು ಲಕ್ಷ್ಮಿ ಮತ್ತು ಶನಿದೇವನ ಇಬ್ರಿಗೂ ನೀವು ಸ್ವಲ್ಪ ದೂರದವರೆಗೆ ನಡ್ಕೊಂಡು ಹೋಗಿದ್ದು ಬನ್ನಿ ಅಂತ ಹೇಳ್ತಾರೆ. ಅವ್ರ ಮಾತನ್ನು ಕೇಳಿದ ಲಕ್ಷ್ಮೀದೇವಿ ಮತ್ತು ಶನಿದೇವ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿದ್ದು ಬರ್ತಾರೆ. ಆವಾಗ ಹೇಳ್ತಾರೆ, ಇಬ್ಬರು ಸಮಾಧಾನ ಆಗಿರುತ್ತೆ. ಸೊ ಆಮೇಲೆ ಹೇಳ್ತಾರೆ, ಈಗ ಹೇಳಿ ಯಾರು ಹೆಚ್ಚು ಅಂತಂದಾಗ ಅವರು ಲಕ್ಷ್ಮೀದೇವಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಬಿಟ್ಟು ಹೋಗ್ಬಿಟ್ಟು ಲಕ್ಷ್ಮೀ ಮಾತೆ ಎಲ್ರಿಗೂ ಬೇಕು, ಲಕ್ಷ್ಮೀ ಮಾತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋದು ತುಂಬ ಖುಷಿ ಕೊಡುತ್ತೆ. ಹಾಗೆ ಶನಿದೇವ ನಮ್ಮ ಕಡೆ ತಿರುಗಿ ನೋಡ್ದೇ ಹೋಗೋದು ಕೂಡ ತುಂಬ ಖುಷಿ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದ ಲಕ್ಷ್ಮೀದೇವಿ ಮತ್ತು ಶನಿದೇವನಿಗೆ ಇಬ್ರಿಗೂ ಸಂತೋಷ ಆಗುತ್ತೆ. ಯಾಕಂದರೆ ಇಬ್ಬರೂ ಕೂಡ ಒಂದೊಂದು ರೀತಿ ಖುಷಿಯನ್ನು ಕೊಡ್ತಾರೆ ಅನ್ನೋದು ಅವ್ರಿಗೆ ಸಮಾಧಾನ ಆಗುತ್ತೆ. ಆವಾಗ ಇಬ್ಬರು ಸಂತೋಷವಾಗಿ ಅವರವರ ಸ್ಥಾನಕ್ಕೆ ತೆರಳ್ತಾರೆ. ದೇವತೆಗಳು ಕೂಡ ಇದನ್ನು ನೋಡಿ ತುಂಬ ಖುಷಿಯಾಗಿ ಅಯ್ಯಪ್ಪ ಸಮಾಧಾನ ಆಯಿತು ಅಂತ ಅನ್ಕೋತಾರೆ. ಹೀಗೆ ಕೆಲವೊಮ್ಮೆ ಪ್ರಭಾವಿ ವ್ಯಕ್ತಿಗಳು ಕೂಡ ಅವ್ರ ಕೋಪಕ್ಕೆ ಸಿಲುಕಿ ಮಧ್ಯ ಯಾರು ಹೋಗ್ತಾರೋ ಅವ್ರ ಕೋಪ ದೃಷ್ಟಿಗೆ ಬಲಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಸಮಯಕ್ಕೆ ಸರಿಯಾದ ನಿರ್ಧಾರನ ತಗೊಂಡು ಅದನ್ನು ನಿಭಾಯಿಸ್ಬೇಕಾಗತ್ತೆ. ಈಗ ನಾರದರು ನಿರ್ಧಾರ ಏನು ತೊಗೊಂಡ್ರು ಅದು ಸರಿ ಅಂತ ಅಂದ್ಕೊಳ್ಳೋರು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.